ಅನುಭವಪೂರ್ಣ ಪ್ರವಚನಗಳಲ್ಲಿ ಹೆಸರುವಾಸಿಯಾಗಿದ್ದಾರೆ. ಕರ್ನಾಟಕದ ಗಡಿಭಾಗದ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಶೇಗುಂಚಿಯ ವಿರಕ್ತ ಮಠದ 12ನೇ ಪೀಠಾಧಿಪತಿಗಳಾದ ಶ್ರೀ ಡಾಕ್ಟರ್ ಮಹಾನ್ ಸ್ವಾಮೀಜಿಯವರ ಪರಮ ಪೂಜ್ಯರಾದ ಶ್ರೀ ಶಂಕರ್ ಸ್ವಾಮೀಜಿಯವರ ಉತ್ತರಾಧಿಕಾರಿಗಳು ಶ್ರೀಮಠದ ಗಣಪರಂಪರೆಯನ್ನು ಮುಂದುವರೆಸಿದ್ದಾರೆ. ವಿದ್ಯೆ, ವಿನಯ, ಪ್ರತಿಭೆ, ಪಾಂಡಿತ್ಯಗಳ ಮೂಲಕ ತಮ್ಮ ಬದುಕನ್ನು ರೂಪಿಸಿಕೊಂಡವರು. ಪ್ರಥಮ ಬಾರಿ ಸ್ವಾಮಿ ಪರಮ ಪೂಜ್ಯರು ಇಂಗ್ಲಿಷ್ ಸಾಹಿತ್ಯದ ಪೂಜ್ಯರು ತಮ್ಮ ಬಾಲ್ಯದಲ್ಲಿಯೇ ಒಲವು ಆಧ್ಯಾತ್ಮದತ್ತ ತೋರಿಸಿದ್ದಾರೆ. ಪ್ರಾಥಮಿಕ ಶಿಕ್ಷಣವನ್ನು ತಮ್ಮ ಜನ್ಮಸ್ಥಳದಲ್ಲಿ ಪೂರೈಸಿದ ಪೂಜ್ಯರು ಮಾಧ್ಯಮಿಕ ಮತ್ತು ಆಧ್ಯಾತ್ಮಿಕ ಶಿಕ್ಷಣವನ್ನು ಆರಾಧ್ಯ ಗುರುಗಳಾದ ಪೂಜ್ಯ ಶ್ರೀ ಲಿಂಗೈಕ್ಯ ಹಾನಗರಿಯದೆ ಮುಂದನ ಹೆಜ್ಜೆ ಇಡಲಾಗದು ಅಂತ ಕೇಳ್ತಾರೆ. ನೀ ಹಿಂದಿನ ಹೆಜ್ಜೆನೂ ನೋಡ್ಕೊಳ್ಬೇಕು, ನಿಂತ ಹೆಜ್ಜೆನೂ ನೋಡ್ಕೊಳ್ಬೇಕು, ಮುಂದಿನ ಹೆಜ್ಜೆನೂ ನೋಡ್ಕೊಳ್ಬೇಕು, ಚಿಂತನೆ ಮಾಡಬೇಕು, ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಇಂಗ್ಲಿಷ್ ನಲ್ಲಿ, ಕನ್ನಡದಲ್ಲಿ ಒಂದು ಟರ್ಮ್ ಅದ ನೋಡ್ರಿ, ಸಿಂಹಾವಲೋಕನ ಅಂತಾರೆ. ಸಿಂಹ ಕಾಡಿನೊಳಗೆ ಹೋಗ್ತಿರ್ಬೇಕಾದ್ರೆ ತಿರ್ಗಾ ಹಿಂದೆ ನೋಡ್ತದ, ಎಲ್ಲಿಂದ ಬಂದ ನಾನು ಎಕಡೆ ಹೋಗ್ಬೇಕು ಅಂತ ಹೇಳಿ. ಈಗ ನಾವೆಲ್ಲ ಇಂಡಿಯನ್ಸ್ ಅದೀವಲ್ಲ, ನಾವೆಲ್ಲ ಹ್ಯೂಮನ್ಸ್ ಅಂತ ನಾವೇನಂತೀವಲ್ಲ, ನಾವು ನಮ್ಮ ಗ್ರೇಟ್ ಹಿಸ್ಟರಿಯನ್ನ ನೋಡ್ಬೇಕು, ಗ್ರೇಟ್ ಹೆರಿಟೇಜ್ ಅನ್ನ ನೋಡ್ಬೇಕು. ನಾನು ಯಾಕೆ ಈ ಮಾತುಗಳನ್ನು ಹೇಳ್ತೀನಿ ಅಂದ್ರೆ, ಆಮ್ರಪಾಲಿ ಅಂತ ಒಬ್ಬ ಹೆಣ್ಮಗಳಿದ್ಲಲ್ಲ, ಆಕೆ ಬಹಳ ಚೆನ್ನಾಗಿ ಡಾನ್ಸ್ ಮಾಡೋಳು, ಭರತನಾಟ್ಯ ಮಾಡೋಳು. ಇಷ್ಟು ಚಂದ ಇದ್ಲಂತ ಹೆಣ್ಮಗಳು ಇತಿಹಾಸಕಾರರು ಬರೀತಾರೆ. ವ್ಯವಸ್ಥೆ ಅದ, ಆದ್ರೆ ಎಲ್ಲವನ್ನ ತ್ಯಾಗ ಮಾಡಿ ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ಅಂತ ಹೇಳಿ, ನಿನ್ನ ಒಳಗಡೆನೆ ಒಂದು ಬೆಳಕೈತಿ ಅಂತ ಹೇಳಿ ಹೊರಗಡೆ ಬಂದ್ರು, ಚಿಂತನೆ ಮಾಡಿದ್ರು, ದಯೆ ಕುರಿತಾಗಿ ಮಾತಾಡಿದ್ರು. ಅವರಿಗೆ ಇಡೀ ಜಗತ್ತು ಲೈಟ್ ಆಫ್ ಏಸಿಯಾ ಅಂತ ಕರೀತದ. ಯಾರನ್ನ? ಬುದ್ಧ ಅವರನ್ನ. ಸ್ವಾಮಿ ವಿವೇಕಾನಂದರು ಯಾವಾಗಲೂ ಒಂದು ಮಾತು ಹೇಳೋರು, ಸೀಸರ್ ಆಳ್ತಾ ಇರುವಂತ ಅರಮನೆಯಲ್ಲಿ ಇಂದು ಏನಾಗಿದೆ. ಸೀಸರ್ ಅಂತ ಒಬ್ಬರಿದ್ರು ಯುರೋಪ್ದಲ್ಲಿ, ಯಾರಾದ್ರೂ ಇಂಗ್ಲಿಷ್ ಲಿಟರೇಚರ್ ಓದಿದ್ರೆ ಗೊತ್ತಾಗ್ತದೆ. ಜೂಲಿಯಸ್ ಸೀಸರ್ ಅಂತ ಒಬ್ಬ ಸಾಮ್ರಾಟ್ ಅವರು. ಸ್ವಾಮಿ ವಿವೇಕಾನಂದರು ಹೇಳ್ತಾರ, ಸೀಸರ್ ಆಳ್ತಾ ಇರುವಂತ ಅರಮನೆಯಲ್ಲಿ ಇಂದು ಏನಾಗಿದೆ, ಜೇಡರ ಬಲೆಗಟ್ಟಿದೆ. ಅರಮನೆಗಳೆಲ್ಲ ಹೋಗ್ಬಿಟ್ಟವೆ, ಈಗ ಯಾವ ಅರಮನೆಗಳು ಇಲ್ಲ ಈಗ. ಯಾಕಂದ್ರೆ ಈಗ ಪ್ರಜಾಪ್ರಭುತ್ವದ ಮೌಲ್ಯಗಳ ಕುರಿತಾಗಿ ನಾವೆಲ್ಲ ಮಾತಾಡ್ತೀವಿ, ಹೃದಯ ತುಂಬಿ ಹೇಳ್ತೀವಿ. ದೊಡ್ಡ ದೊಡ್ಡ ಸಾಮ್ರಾಜ್ಯವನ್ನು ಆಳಿರುವಂತಹ ಸಾಮ್ರಾಜ್ಯಗಳಲ್ಲಿ ಈಗ ಜೇಡರ ಬಲೆಗಟ್ಟದ, ಕಣ್ಣು ಕಪ್ಪಲಿಗಳದಾವ, ಬೇರೆ ಅಲ್ಲಿ ಏನೂ ಇಲ್ಲ. ಇತಿಹಾಸದೊಳಗೆ 4 ಪುಟಗಳನ್ನು ಬಿಟ್ಟರೆ ಅಲ್ಲಿ ಏನೂ ಉಳಿದಿಲ್ಲ ಈಗ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಅವರ ಅರಮನೆಗಳಲ್ಲಿ ಈಗ ಜೇಡರ ಬಲೆ ಬಿಟ್ಟರೆ ಮತ್ತೊಂದು ಏನೂ ಉಳಿದಿಲ್ಲಪ್ಪ. ಬುದ್ಧಿನ ಕಾಲದೊಳಗೆ ಒಬ್ಬ ಹೆಣ್ಮಗಳಿದ್ಲು. ಈಗ ನೀವು ದೆಹಲಿಗೆ ಹೋಗ್ಬಿಟ್ರಿ ಅಂದ್ರೆ ಅಲ್ಲಿ ಸಿಕ್ಕಾಪಟ್ಟಿ ವಾಯು ಮಾಲಿನ್ಯ. ಭಾರತವನ್ನು ನೋಡಕ್ ನಿಮಗಾಗಂಗಿಲ್ಲ. ದೊಡ್ಡ ಭಾರತವನ್ನು ನೋಡಬೇಕು ಅಂತ ಹೇಳಿ ನೀವು ಬೆಂಗಳೂರಿಗೆ ಹೋಗ್ಬಿಟ್ರಿ ಅಂದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಅದ, ಅಲ್ಲಿ ನಿಮಗ್ ಭಾರತ ಕಾಣಿಸೋದಿಲ್ಲ. ಹಾಂಗ ನೀವು ಕೆಳಗಡೆ ಹೋಗ್ಬಿಟ್ರಿ ಅಂದ್ರೆ ಚೆನ್ನೈ ಐತಿ, ಅಲ್ಲಿ ಹೋದ್ರಿ ಅಂದ್ರೆ ಸಮುದ್ರದ ದಂಡಿ ಕಾಣಿಸ್ತೈತೆ, ಹೊರತಾಗಿ ನಿಮಗ್ ಭಾರತ ಕಾಣಿಸಂಗಿಲ್ಲ. ಅಪ್ಪ ಅವರು, ನಾವು ದೊಡ್ಡ ಭಾರತವನ್ನು ಮುಂಬೈಗೋ, ಬೆಂಗಳೂರಿಗೋ, ಚೆನ್ನೈಗೋ ಹೋಗಬೇಕಾಗಿಲ್ಲ. ಮಹಾಲಿಂಗಪುರದ ಬನಶಂಕರಿ ದೇವಸ್ಥಾನಕ್ಕೆ ಬಂದು ಬಿಟ್ರಿ ಅಂದ್ರೆ ನೀವು ದೊಡ್ಡ ಭಾರತದ ದರ್ಶನವನ್ನು ಇಲ್ಲಿ ಮಾಡ್ಕೋಬಹುದು. ಇದೇ ಭಾರತ. ದೇವರೊಂದಿಗೆ ಒಂದು ಕನೆಕ್ಷನ್ ಇರ್ತದಲ್ಲ, ಅದಕ್ಕೆ ಭಾರತ ಅಂತ ನಾವು ಕರೆಯೋದು. ನಮ್ಮ ಒಳಗಡೆ ಇರುವಂತಹ ದೇವರ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ಬೇಕು ಅಂತ ಹೇಳಿ ದೊಡ್ಡ ದೊಡ್ಡ ರಾಜರೆಲ್ಲರೂ ಸಾಮ್ರಾಜ್ಯವನ್ನೆಲ್ಲ ಬಿಟ್ಟು ಹಾಕ್ಬಿಟ್ರು. ಬುದ್ಧ ಒಂದು ದೊಡ್ಡ ಸಾಮ್ರಾಜ್ಯದ ರಾಜ. ಯಾಕೆ ದುಃಖಿತ ಆಗ್ತಾನ ಮನುಷ್ಯ ಅನ್ನುವಂತಹ ಒಂದು ದಾರ್ಶನಿಕ ಪ್ರಶ್ನೆಯನ್ನು ಕೇಳ್ಕೊಂಡ. ಬುದ್ಧನ ಮೊದಲನೇ ಹೆಸರೇನು? ಸಿದ್ಧಾರ್ಥ. ಇನ್ನು ಹೆಚ್ಚು ಸುದ್ದಿಗಳನ್ನು ಈ ಕೂಡಲೇ ನಮ್ಮ ಜಸ್ಟ್ ಕರ್ನಾಟಕ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ.